ಇರಾನ್ನ ಹೊಸ ಸುಪ್ರೀಂ ಮುಜ್ತಬಾ ಖಮೇನಿ ಫಿನಿಶ್ ಶಪಥ ಮಾಡೇ ಬಿಟ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ಹೊಸ ಸುಪ್ರೀಂ ಮುಜ್ತಬಾ ಖಮೇನಿ ಫಿನಿಶ್ ಶಪಥ ಮಾಡೇ ಬಿಟ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ನೂತನ ಪರಮೋಚ್ಚ ನಾಯಕ ನೆಕ್ಸ್ಟ್ ಟಾರ್ಗೆಟ್. ಖಮೇನಿ ಪುತ್ರನ ಟಾರ್ಗೆಟ್ ಮಾಡಿದ್ರ ಡೊನಾಲ್ಡ್ ಟ್ರಂಪ್. ಅಲಿ ಖಮೇನಿ ಪುತ್ರನ ಆಯ್ಕೆಗೆ ನಾನು ಖುಷಿಯಾಗಿಲ್ಲ, ಮುಂದೆ ಏನಾಗುತ್ತೆ ಅಂತ ನೋಡ್ತೇವೆ ಎಂದ ಟ್ರಂಪ್. ನಾವು ನಿರ್ಧರಿಸಿದಾಗ ಇರಾನ್ ಮೇಲಿನ ಯುದ್ಧ ನಿಲ್ಲುತ್ತೆ. ಇರಾನ್ ವಿರುದ್ಧ ಮತ್ತೆ ಗುಡುಗಿದ ಡೊನಾಲ್ಡ್ ಟ್ರಂಪ್. ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಇಸ್ರೇಲ್ ಪ್ರಧಾನಿ ಜೊತೆಗೆ ನಾನು ಈಗಾಗಲೇ ಮಾತನಾಡಿದ್ದೇನೆ. ಬೆಂಜಮಿನ್ ನೆತನ್ಯಾಹು ಜೊತೆಗೆ ಸೇರಿ ತೀರ್ಮಾನ ಮಾಡ್ತೇನೆ. ಮುಜ್ತಬಾ ಖಮೇನಿಯು ನಮ್ಮ ಟಾರ್ಗೆಟ್ ಎಂದ ಇಸ್ರೇಲ್. ಸರ್ವೋಚ್ಚ ನ್ಯಾಯಿಕರ ಆಯ್ಕೆಯಲ್ಲಿ ಭಾಗಿಯಾದವರನ್ನ ಬಿಡಲ್ಲ. ಇರಾನ್ ಹೊಸ ಸುಪ್ರೀಂ ಮುಜ್ತಬಾ ಖಮೇನಿ ಫಿನಿಶ್ ಶಪಥ ಮಾಡೇ ಬಿಟ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ನೂತನ ಪರಮೋಚ್ಚ ನಾಯಕ ನೆಕ್ಸ್ಟ್ ಟಾರ್ಗೆಟ್. ಖಮೇನಿ ಪುತ್ರನ ಟಾರ್ಗೆಟ್ ಮಾಡಿದ್ರ ಡೊನಾಲ್ಡ್ ಟ್ರಂಪ್. ಅಲಿ ಖಮೇನಿ ಪುತ್ರನ ಆಯ್ಕೆಗೆ ನಾನು ಖುಷಿಯಾಗಿಲ್ಲ, ಮುಂದೆ ಏನಾಗುತ್ತೆ ಅಂತ ನೋಡ್ತೇವೆ ಎಂದ ಟ್ರಂಪ್. ನಾವು ನಿರ್ಧರಿಸಿದಾಗ ಇರಾನ್ ಮೇಲಿನ ಯುದ್ಧ ನಿಲ್ಲುತ್ತೆ. ಇರಾನ್ ವಿರುದ್ಧ ಮತ್ತೆ ಗುಡುಗಿದಂಥ ಡೊನಾಲ್ಡ್ ಟ್ರಂಪ್. ಸರಿಯಾದ ಸಮಯದಲ್ಲಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಇಸ್ರೇಲ್ ಪ್ರಧಾನಿ ಜೊತೆಗೂ ಈಗಾಗಲೇ ನಾನು ಮಾತನಾಡಿದ್ದೇನೆ. ಬೆಂಜಮಿನ್ ನೆತನ್ಯಾಹು ಜೊತೆಗೆ ಸೇರಿ ತೀರ್ಮಾನ ಮಾಡುತ್ತೇನೆ. ಮುಜ್ತಬಾ ಖಮೇನಿಯು ನಮ್ಮ ಟಾರ್ಗೆಟ್ ಅಂತಿದೆ ಈ ಕಡೆ ಇಸ್ರೇಲ್. ಒಟ್ಟಲ್ಲಿ ಸರ್ವೋಚ್ಚ ನಾಯಕರ ಆಯ್ಕೆಯಲ್ಲಿ ಭಾಗಿಯಾದವರು ಯಾರನ್ನೂ ಬಿಡಲ್ಲ ಅಂತಿವೆ ಎರಡೂ ದೇಶಗಳು. ಇದೀಗ ಪರಮೋಚ್ಚ ನಾಯಕ ಇರಾನ್ನಲ್ಲಿ ಅದು ಅಲಿ ಖಮೇನಿಯ ಪುತ್ರ ಮುಜ್ತಬಾ ಖಮೇನಿಯನ್ನ ಮುಗಿಸೋದಾಗಿ ಡೊನಾಲ್ಡ್ ಟ್ರಂಪ್ ಶಪಥ ಮಾಡಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಅಲಿ ಖಮೇನಿಯ ಪುತ್ರ ಮುಜ್ತಬಾ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ. ನಾವು ನಿರ್ಧರಿಸಿದಾಗ ಇರಾನ್ ಮೇಲಿನ ಯುದ್ಧ ನಿಲ್ಲುತ್ತೆ ಎಂದಿದ್ದಾರೆ ಟ್ರಂಪ್. ಇರಾನ್ ವಿರುದ್ಧ ಮತ್ತೆ ಗುಡುಗಿದಂಥ ಅಮೆರಿಕ ಪ್ರೆಸಿಡೆಂಟ್. ಈ ಕಡೆ ಇಸ್ರೇಲ್ ಕೂಡ ಅಮೆರಿಕ ಜೊತೆಗೆ ಸೇರಿದೆ. ಅಮೆರಿಕ ಪ್ರೆಸಿಡೆಂಟ್ ಇಸ್ರೇಲ್ ಪ್ರಧಾನಿಯ ಜೊತೆಗೆ ಮಾತನಾಡಿದ್ದಾರೆ. ಬೆಂಜಮಿನ್ ನೆತನ್ಯಾಹು ಜೊತೆಗೆ ಸೇರಿ ನಾನು ತೀರ್ಮಾನವನ್ನ ಮಾಡ್ತೇನೆ ಎಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ಮುಜ್ತಬಾ ಖಮೇನಿಯು ನಮ್ಮ ಟಾರ್ಗೆಟ್ ಅಂತಿದೆ ಇಸ್ರೇಲ್. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಲ್ಲ, ನಾವು ನಿರ್ಧರಿಸಿದರೆ ಮಾತ್ರ ಯುದ್ಧ ನಿಲ್ಲೋಕೆ ಸಾಧ್ಯವಾಗುತ್ತೆ. ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡಿದ್ರಲ್ಲಿ ನನಗೆ ಖುಷಿ ಇಲ್ಲ. ಖಮೇನಿ ಪುತ್ರನ ಟಾರ್ಗೆಟ್ ಮಾಡಿದ್ರ ಡೊನಾಲ್ಡ್ ಟ್ರಂಪ್. ಅಲಿ ಖಮೇನಿ ಪುತ್ರನ ಆಯ್ಕೆಗೆ ನಾನು ಖುಷಿಯಾಗಿಲ್ಲ, ಮುಂದೆ ಏನಾಗುತ್ತೆ ಅಂತ ನೋಡ್ತೇವೆ. ಇನ್ನು ಈ ಆಯ್ಕೆ ಸಮಿತಿಯಲ್ಲಿ ಇದ್ದಂಥವರನ್ನ ಯಾರನ್ನೂ ನಾವು ಬಿಡಲ್ಲ ಅಂತಿದ್ದಾರೆ. ಅಂದ್ರೆ ಸರ್ವೋಚ್ಚ ನಾಯಕರನ್ನ ಆಯ್ಕೆ ಮಾಡುವಲ್ಲಿ ಭಾಗಿಯಾದವರನ್ನ ನಾವು ಬಿಡಲ್ಲ ಅಂತಿವೆ ಎರಡೂ ದೇಶಗಳು. ಇಸ್ರೇಲ್ ಕೂಡ ಮುಜ್ತಬಾ ಖಮೇನಿ ನಮ್ಮ ಟಾರ್ಗೆಟ್ ಅಂತ ಹೇಳ್ಕೊಳ್ತಿದೆ. ಇನ್ನು ಸರ್ವೋಚ್ಚ ನಾಯಕರನ್ನ ಆಯ್ಕೆ ಮಾಡಿದವರಲ್ಲಿ ಭಾಗಿಯಾದವರಲ್ಲಿ ಯಾರನ್ನೂ ನಾವು ಬಿಡಲ್ಲ ಅಂತ ಇಸ್ರೇಲ್ ಹೇಳ್ತಿರುವಂಥದ್ದು. ಈ ಕಡೆ ಡೊನಾಲ್ಡ್ ಟ್ರಂಪ್ ನಾವು ನಿರ್ಧರಿಸಿದ್ರೆ ಮಾತ್ರ ಯುದ್ಧ ನಿಲ್ಲುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಅಲಿ ಖಮೇನಿಯ ಪುತ್ರ ಮುಜ್ತಬಾ ಅನ್ನುವಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ.